ವಂದಿಸುತ್ತಾ ನಮ್ಮ ಧ್ಯಾನಕ್ಕಾಗಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ರಿಂದ ಓದಿಕೊಳ್ಳುವ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ರಿಂದ 13 ವಾಕ್ಯಗಳನ್ನ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಥ್ಯಾಂಕ್ ಯು ಸಿಸ್ಟರ್. ಓದಿದಂತ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವ ಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಈ ಒಂದು ಧ್ಯಾನದ ಮೂಲಕ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವೆಲ್ಲರೂ ಕೂಡ ಬೆಳೆಯೋಣ. ಮತ್ತು ನನ್ನ ಒಂದು ಪ್ರಾರ್ಥನೆ, ನೀವು ಕೂಡ ಈ ಒಂದು ವಾಕ್ಯಗಳನ್ನು ಧ್ಯಾನಿಸಿರಿ. ಇತರರ ಜೊತೆಗೆ ನಿಮ್ಮ ಕುಟುಂಬದಲ್ಲಿರಬಹುದು ಅಥವಾ ಚಿಕ್ಕ ಹಿಂಡಾಗಿ ನೀವು ಎಲ್ಲಿ ಸತ್ಯವೇದದ ಧ್ಯಾನಕ್ಕಾಗಿ ಅಧ್ಯಯನಕ್ಕಾಗಿ ಕೂಡಿ ಬರುತ್ತೀರೋ ಆ ಸ್ಥಳಗಳಲ್ಲೂ ಕೂಡ ಈ ಒಂದು ಪ್ರಕಟಣೆಯ ಗ್ರಂಥದ ವಾಕ್ಯ ಭಾಗಗಳನ್ನ ಧ್ಯಾನಿಸಬೇಕಾಗಿಯೂ ಇತರರ ಜೊತೆಗೆ ಹಂಚಿಕೊಳ್ಳಬೇಕಾಗಿಯೂ ಕೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದ ಕೊನೆಯ ಭಾಗವನ್ನ ನಾವು ಓದುವುದಾದರೆ, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಆದ ಕಾರಣ ಪ್ರಿಯ ಪರಿಶುದ್ಧರೇ, ನೀವು ನಾನು ಆ ರೀತಿಯಾದಂತ ಸಮರ್ಪಣೆಯನ್ನ ಈ ಒಂದು ಧ್ಯಾನದಲ್ಲಿ ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಫಿಲದೆಲ್ಫಿಯ ಸಭೆಯನ್ನ ಕುರಿತು ಧ್ಯಾನಿಸುತ್ತಿದ್ದೇವೆ. ಈ ಒಂದು ಧ್ಯಾನದಲ್ಲಿ ಫಿಲದೆಲ್ಫಿಯ ಸಭೆಯನ್ನ ಧ್ಯಾನದಿಂದ ಸಂಪೂರ್ಣವಾಗಿ ನಾವು ಮುಗಿಸಿ ನಾವು ಲವೋದೋಕಿಯ ಸಭೆಯನ್ನ ಧ್ಯಾನಿಸಲಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಫಿಲದೆಲ್ಫಿಯ ಸಭೆಯನ್ನ ಕುರಿತು ನಾವು ಧ್ಯಾನಿಸಿದ ಸಂಗತಿಗಳನ್ನ ನಾವು ಕೂಡಿಸಿಕೊಳ್ಳೋಣ. ಫಿಲದೆಲ್ಫಿಯ ಸಭೆ ಸಹೋದರರ ಸ್ನೇಹವನ್ನ ತೋರ್ಪಡಿಸುವಂತ ಸಭೆ ಎಂಬುದಾಗಿ ಇದರ ಆತ್ಮೀಯ ಅರ್ಥವನ್ನ ನಾವು ತಿಳಿದುಕೊಂಡೆವು. ಎರಡನೇದಾಗಿ, ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆಯ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ತಾನು ತಿಳಿಸಿದಂತ ಬಿರುದುಗಳು ಅಥವಾ ಆತನ ಪ್ರಾಮುಖ್ಯತೆಯನ್ನು ಕುರಿತು ಈ ಒಂದು ಫಿಲದೆಲ್ಫಿಯ ಸಭೆಗೆ ಆತನು ಬಹಿರಂಗಪಡಿಸಲಿಲ್ಲ. ಅದಕ್ಕೆ ಬದಲಾಗಿ ತಾನು ಪರಿಶುದ್ಧನು, ತಾನು ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳಾತನು, ಈ ರೀತಿಯಾಗಿ ಆತನು ಫಿಲದೆಲ್ಫಿಯ ಸಭೆಗೆ ತನ್ನನ್ನು ತೋರ್ಪಡಿಸಿಕೊಂಡನೆಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಫಿಲದೆಲ್ಫಿಯ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳ ಕೃತ್ಯಗಳನ್ನ ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ ಎಂಬುದಾಗಿ ಕೂಡ ನಾವು ಧ್ಯಾನಿಸಿದೆವು. ವಾಕ್ಯವನ್ನ ಅವರು ಕಾಪಾಡಿಕೊಂಡರೂ ಅವರಿಗೆ ಕೊಂಚ ಶಕ್ತಿ ಇತ್ತು ಎಂಬುದಾಗಿಯೂ ಕೂಡ ಯೇಸು ಸ್ವಾಮಿಯಿಂದ ಪ್ರಶಂಸೆಯ ಮಾತುಗಳನ್ನ ಅವರು ಕೇಳಿದರು ಮತ್ತು ಈ ಸಂಗತಿಗಳನ್ನ ನಾವು ಧ್ಯಾನಿಸಿದೆವು. ತದನಂತರ ನಮ್ಮ ಧ್ಯಾನದಲ್ಲಿ ನಾವುಗಳು ಧ್ಯಾನಿಸಿದೆವು, ಕರ್ತನಾದ ಯೇಸು ಕ್ರಿಸ್ತನು ಈ ಫಿಲದೆಲ್ಫಿಯ ಸಭೆಯನ್ನ ಕುರಿತು ಅನೇಕ ವಿಧವಾದಂತಹ ಪ್ರೋತ್ಸಾಹವನ್ನ ಆತನು ಮಾಡುತ್ತಾ ಬಂದನು. ಫಿಲದೆಲ್ಫಿಯ ಸಭೆಯೇ, ನೀನು ಸೇವೆ ಮಾಡುವ ಸಲುವಾಗಿ ನಿನ್ನ ಮುಂದೆ ನಾನು ಬಾಗಿಲನ್ನ ತೆರೆದಿಟ್ಟಿದ್ದೇನೆಂಬುದಾಗಿ ಆ ಸಭೆಗೆ ವಿಶೇಷವಾದಂತ ಸೇವೆ ಪ್ರಚಾರಗಳನ್ನ ಮಾಡುವಂತ ಅವಕಾಶವನ್ನ ಆತನು ಕಲ್ಪಿಸಿದ್ದನು. ಮಾತ್ರವಲ್ಲ, ಬರಲಿರತಕ್ಕಂಥ ಭೂಮಿಯ ಮೇಲೆ ಬರಲಿರತಕ್ಕಂಥ ಮಹಾ ಉಪದ್ರವ ಕಾಲದಲ್ಲಿ ಫಿಲದೆಲ್ಫಿಯ ಸಭೆಯನ್ನ ತಪ್ಪಿಸಿ ಕಾಪಾಡುತ್ತೇನೆಂಬುದಾಗಿ ಕೂಡ ಆತನು ವಾಗ್ದಾನ ಮಾಡಿದನು. ತದನಂತರ ನಾವು ಧ್ಯಾನಿಸಿದೆವು, ಫಿಲದೆಲ್ಫಿಯ ಸಭೆಯ ವೈರಿಗಳು, ಶತ್ರುಗಳು, ಇವರುಗಳನ್ನ ಫಿಲದೆಲ್ಫಿಯ ಸಭೆಯ ವಿಶ್ವಾಸಿಗಳ ಪಾದದಡಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಂದು ಅವರು ದೇವರನ್ನ ಆರಾಧಿಸುವಂತೆ ಮಾಡುತ್ತೇನೆಂಬುದಾಗಿ ಕೂಡ ನಾವು ಧ್ಯಾನಿಸಿದೆವು. ಇದಕ್ಕೋಸ್ಕರವಾಗಿ ಕಳೆದ ದಿನದ ಧ್ಯಾನದಲ್ಲಿ ಹಲವಾರು ವಾಕ್ಯಗಳನ್ನ, ಉದಾಹರಣೆಗಳನ್ನು ಕೂಡ ನಾವು ಧ್ಯಾನಿಸಿದೆವು. ಈಗ
ಮುಕ್ತಾಯದಲ್ಲಿ ನಾವು ನೋಡುವಾಗ 11ನೇ ವಾಕ್ಯ ಭಾಗದಲ್ಲಿ ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ನಿನಗಿರುವುದನ್ನ ಹಿಡಿದುಕೊಂಡಿರು ಎಂಬುದಾಗಿ ನಾವು ಈ ವಾಕ್ಯವನ್ನ ವಿವರಿಸಲು ಅರ್ಥ ಮಾಡಿಕೊಳ್ಳಲು ಹೋಗುವಾಗ ಫಿಲದೆಲ್ಫಿಯ ಸಭೆ ಏನನ್ನ ಹೊಂದಿತ್ತು? ಫಿಲದೆಲ್ಫಿಯ ಸಭೆ ಕೊಂಚ ಶಕ್ತಿಯನ್ನ ಹೊಂದಿತ್ತು. ಎರಡನೇದಾಗಿ ಫಿಲದೆಲ್ಫಿಯ ಸಭೆ ವಾಕ್ಯವನ್ನ ಹಿಡಿದುಕೊಂಡಿತ್ತು. ಮೂರನೇದಾಗಿ ಫಿಲದೆಲ್ಫಿಯ ಸಭೆ ತನ್ನ ಸುತ್ತಲೂ ವಿರೋಧತ್ವಗಳು ಇದ್ದರೂ ಕೂಡ ಸಮಾಜದಲ್ಲಿ ಅದಕ್ಕೆ ಕ್ರೈಸ್ತ ನಂಬಿಕೆಯಲ್ಲಿ ಮುಂದಕ್ಕೆ ಸಾಗದಂತ ಅನಾನುಕೂಲತೆಗಳು ಇದ್ದಾಗಿಯೂ ಕೂಡ ಅದು ಕರ್ತನ ನಾಮವನ್ನಾಗಲಿ ಯೇಸುವನ್ನು ಅದು ಹಲ್ಲಗಳೆಯಲಿಲ್ಲ. ಸೊ ಇವೆಲ್ಲ ಸಂಗತಿಗಳನ್ನು ನೋಡುವಾಗ ಫಿಲದೆಲ್ಫಿಯ ಸಭೆ ನಂಬಿಕೆಯನ್ನ ಹಿಡಿದುಕೊಂಡಿರು ಎಂಬುದಾಗಿ ಕರ್ತನು ಈ ಮಾತುಗಳ ಮೂಲಕ ತಿಳಿಸುತ್ತಿದ್ದಾನೆ. ನಿನಗಿರುವುದನ್ನ ಹಿಡಿದುಕೊಂಡಿರು. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯರೇ, ಈ ವಾಕ್ಯಗಳನ್ನ, ಈ ಒಂದು ಯೇಸುಸ್ವಾಮಿಯ ಮಾತುಗಳನ್ನ ನಮ್ಮದಾಗಿಸಿಕೊಳ್ಳೋಣ. ಇದನ್ನ ನಾವು ಆತ್ಮೀಯವಾಗಿ ಮಾಡಿಕೊಳ್ಳುವುದಾದರೆ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕರ್ತನು ನಂಬಿಕೆಯನ್ನ ಕೊಟ್ಟಿರಬಹುದು. ನೀವು ನಂಬಿಕೆಯನ್ನ ಹಿಡಿದುಕೊಳ್ಳಿರಿ. ಒಂದು ವೇಳೆ ಕರ್ತನು ನಿಮಗೆ ಚೈತನ್ಯವನ್ನ ಕೊಟ್ಟಿರಬಹುದು. ಆ ಒಂದು ಚೈತನ್ಯದಲ್ಲಿ ಕರ್ತನ ಸೇವೆಗಳನ್ನ ಮಾಡುತ್ತಾ ಮುಂದಕ್ಕೆ ಸಾಗಿರಿ. ಕರ್ತನು ಕೆಲವು ವರಗಳನ್ನ ನಿಮಗೆ ಕೊಟ್ಟಿರಬಹುದು. ಆ ವರಗಳ ಮೂಲಕ ಕರ್ತನ ಸೇವೆಯನ್ನ ಮಾಡುತ್ತಾ ಕರ್ತನ ನಾಮವನ್ನ ಮಹಿಮೆಪಡಿಸಿರಿ. ಕರ್ತನು ನಿಮಗೆ ಯಾವುದನ್ನ ಕೊಟ್ಟಿದ್ದಾನೋ ಆ ಒಂದು ಸಂಗತಿಗಳಲ್ಲಿ ನೀವು ಅವುಗಳನ್ನ ಕಳಕೊಳ್ಳದೆ ಅವುಗಳಲ್ಲಿ ಸೇವೆ ಮಾಡುತ್ತಾ ಕರ್ತನಿಗೋಸ್ಕರವಾಗಿ ಜೀವಿಸುತ್ತಾ ಕರ್ತನ ನಾಮವನ್ನ ಮಹಿಮೆಪಡಿಸಬೇಕೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಮ್ಮ ಆತ್ಮೀಯ ಪಾಠವನ್ನಾಗಿ ನಾವು ಅದನ್ನ ತೆಗೆದುಕೊಳ್ಳಬಹುದು. ಮಾತ್ರವಲ್ಲ, ಕರ್ತನು ಕಳೆದ ದಿನದ ಧ್ಯಾನದಲ್ಲೂ ನಾವು ಧ್ಯಾನಿಸಿದ್ದೆವು. ಆತನು ತನ್ನ ಮಕ್ಕಳಿಗೆ ಬಹುಮಾನವನ್ನ ಕೊಡುವಾತನಾಗಿದ್ದಾನೆ. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಎಂಬುದಾಗಿ ನಾವು ನೋಡುವಾಗ ಕರ್ತನು ಹಲವು ವಿಧವಾದಂತ ಜಯಮಾಲೆಗಳನ್ನ ಕೊಡುತ್ತಾನೆ ಎಂಬುದಾಗಿ ಯಾಕೋಬದಲ್ಲಿಯೂ ಮತ್ತು ಪೇತ್ರನ ಪತ್ರಿಕೆಯಲ್ಲಿಯೂ ಹಲವಾರು ವಾಕ್ಯ ಭಾಗಗಳಲ್ಲಿಯೂ ಕೂಡ ಜಯಮಾಲೆಯನ್ನ ಕುರಿತು ನಾವುಗಳು ಧ್ಯಾನಿಸಿದ್ದೇವೆ. ತಿಮೋಥೆಯನ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಿದ್ದಾನೆ, ನೀತಿಯ ಕಿರೀಟ ನನಗೋಸ್ಕರವಾಗಿ ಇಡಲ್ಪಟ್ಟಿದೆ. ಯಾಕೋಬ ಪತ್ರಿಕೆಯಲ್ಲಿ ಬಾಡದ ಜಯಮಾಲೆಯನ್ನ ಕರ್ತನು ನನಗೆ ಇಟ್ಟಿದ್ದಾನೆ. ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ತಿಳಿಸುವಾಗ, ನಾನು ಓಟ ಪಂದ್ಯದಲ್ಲಿದ್ದೇನೆ, ನನ್ನ ಓಟವನ್ನ ಮುಗಿಸುತ್ತೇನೆ, ಕರ್ತನು ನನಗೆ ಕೊಡುವಂತ ಆ ಒಂದು ಜಯಮಾಲೆಯನ್ನ ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ಪೌಲರು ತಿಳಿಸುತ್ತಿದ್ದಾರೆ. ಸೊ ಫಿಲದೆಲ್ಫಿಯ ಸಭೆಗೆ ಇಲ್ಲಿ ಯೇಸುಸ್ವಾಮಿ ತಿಳಿಸುವಂತ ಸಂಗತಿ ಏನೆಂದರೆ, ನಾನು ನಿನಗೆ ಕೊಡುವಂತ ಆ ಒಂದು ಜಯಮಾಲೆಯನ್ನ, ಆ ಒಂದು ಬಹುಮಾನವನ್ನ ನೀನು ಕಳಕೊಳ್ಳಬೇಡ. ನಿನಗೆ ಕೊಟ್ಟಿರುವುಗಳನ್ನ ಗಳಲ್ಲಿ ನಂಬಿಗಸ್ತನಾಗಿರು, ಅದನ್ನ ಹಿಡಿದುಕೊಂಡಿರು ಎಂಬುದಾಗಿ ಯೇಸುಸ್ವಾಮಿ ಸಭೆಗೆ ಪ್ರೋತ್ಸಾಹ ಮಾಡುತ್ತಿದ್ದಾನೆ. ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ನಾನು ಪ್ರೋತ್ಸಾಹ ಪಡಿಸುವುದೇನೆಂದರೆ, ಕ್ರೈಸ್ತ ಜೀವಿತದಲ್ಲಿ ನಾವುಗಳು ಜೀವಿಸುತ್ತಿರಲಾಗಿ ನಾವು ಮಾಡುವಂತ ಈ ಒಂದು ಹೋರಾಟದಲ್ಲಿ, ನಮ್ಮ ಒಂದು ಕ್ರೈಸ್ತ ಜೀವಿತದ ಓಟದಲ್ಲಿ ನಾವು ಕರ್ತನನ್ನ ನೋಡುತ್ತಾ ನಮಗಿರುವುದುಗಳನ್ನ ಹಿಡಿದುಕೊಂಡು ಬಹುಮಾನದ ಕಡೆಗೆ ನಾವು ಸಾಗೋಣ. ಪ್ರಿಯ ಸೋದರ ಸೋದರಿಯರೇ, ಕರ್ತನು ನಮ್ಮೆಲ್ಲರ ಜೀವಿತಗಳಲ್ಲಿ ಕೊಡುವಂತ ಬಹುಮಾನಗಳು ಉನ್ನತವಾದವುಗಳು, ಶ್ರೇಷ್ಠವಾದವುಗಳು. ಅವುಗಳ ಮೇಲೆ ನಾವು ಅಭಿಲಾಷೆಯನ್ನ ಹೊಂದಿದಂತವರಾಗಿರಬೇಕು, ಆಸಕ್ತಿಯನ್ನ ಹೊಂದಿದಂತವರಾಗಿರಬೇಕು. ನಿಮ್ಮ ಗಮನವನ್ನ ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 12-13 ವಾಕ್ಯಗಳ ಕಡೆಗೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. 4 ವಿಧವಾದಂತ ಬಹುಮಾನಗಳು, 4 ವಿಧವಾದಂತ ಪ್ರೋತ್ಸಾಹಗಳನ್ನ ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸಬಹುದು. ಸೊ ಮೊದಲನೇದಾಗಿ ಗಮನಿಸಿರಿ, ನಿಮ್ಮ ಸತ್ಯವೇದದಲ್ಲಿ 12ನೇ ವಾಕ್ಯ. ಸಿಸ್ಟರ್, ವಿಲ್ ಯು ರೀಡ್ ಪ್ಲೀಸ್? ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ
ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ಎಂಬುದು. 4 ಆಶೀರ್ವಾದಗಳು, 4 ವಾಗ್ದಾನಗಳು ಯಾರಿಗೆ ಆತನು ಕೊಡಲಿದ್ದಾನೆ? ಜಯ ಹೊಂದುವಂತ ದೇವರ ಮಕ್ಕಳಿಗೆ ಕೊಡಲಿದ್ದಾನೆ. ಸೊ ಮೊದಲನೆಯ ಒಂದು ವಾಗ್ದಾನವನ್ನು ನೀವು ಗಮನಿಸುವಾಗ, ನನ್ನ ದೇವರ ಆಲಯದಲ್ಲಿ ನಿನ್ನನ್ನು ನಾನು ಸ್ತಂಭವಾಗಿ ನಿಲ್ಲಿಸುವೆನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಸೊ ಅದರ ಅರ್ಥ, ದೇವರ ಆಲಯದಿಂದ ಆತನು ಎಂದೂ ಕೂಡ ಹೊರ ಹೋಗುವುದಿಲ್ಲ. ಶಾಶ್ವತವಾಗಿ ದೇವರ ಆಲಯದಲ್ಲಿ ಅವರುಗಳು ಸ್ತಂಭವಾಗಿ ಇರುವಂತವರಾಗಿದ್ದಾರೆ ಎಂಬುದಾಗಿ ಇದರ ಅರ್ಥ. ಈ ಸ್ತಂಭ ಏನನ್ನ ಕುರಿತು ಮಾತನಾಡುವಂತದಾಗಿದೆ? ಈ ಸ್ತಂಭ ಸ್ಥಿರತೆಯನ್ನ ಕುರಿತು ಮಾತನಾಡುವಂತದಾಗಿದೆ. ಸೊ ಪ್ರಿಯ ಸೋದರ ಸೋದರಿಯರೇ, ನೀವು ಅನೇಕ ಕಟ್ಟಡಗಳನ್ನ, ಭವನಗಳನ್ನ ನೀವು ನೋಡಬಹುದು. ಅವುಗಳಿಗೆ ಸ್ತಂಭವನ್ನ ಕೊಟ್ಟಿರುತ್ತಾರೆ. ಅದರ ಆ ಕಟ್ಟಡಕ್ಕೆ ಆಧಾರವಾಗಿ ಈ ಒಂದು ಸ್ತಂಭ ಏನನ್ನು ಕುರಿತು ಮಾತನಾಡುತ್ತದೆ? ಈ ಸ್ತಂಭ ಗೌರವವನ್ನ, ಘನತೆಯನ್ನ ಕುರಿತು ಮಾತನಾಡುತ್ತದೆ. ನಾನು ಕಳೆದ ಧ್ಯಾನದಲ್ಲೂ ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೆ. ಫಿಲದೆಲ್ಫಿಯಾ ಇದ್ದಂತ ಒಂದು ಸ್ಥಳ, ಭೂಕಂಪಗಳು ಪದೇ ಪದೇ ಉಂಟಾಗುವಂತ ಒಂದು ಸ್ಥಳ. ಪದೇ ಪದೇ ಭೂಕಂಪವನ್ನ ಅವರು ಎದುರಿಸಿದರು ಎಂಬುದಾಗಿ ನಾನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ಯೇಸುಸ್ವಾಮಿ ಈ ಸಭೆಯ ವಿಶ್ವಾಸಿಗಳಿಗೆ ತಿಳಿಸುವಂತ ಸಂಗತಿ ಏನೆಂದರೆ, ಇನ್ನು ಮುಂದೆ ಈ ಭೂಕಂಪದಂತ ಅಸ್ಥಿರತೆ ನಿಮ್ಮ ಜೀವಿತದಲ್ಲಿ ನೀವುಗಳು ನೋಡುವುದಿಲ್ಲ. ಅದಕ್ಕೆ ಬದಲಾಗಿ ನನ್ನ ದೇವರ ಆಲಯದಲ್ಲಿ ನೀವುಗಳು ಸ್ತಂಭಗಳಾಗಿರುತ್ತೀರಿ ಎಂಬುದಾಗಿ ಅವರಿಗೆ ವಾಗ್ದಾನವನ್ನ ಕೊಡುತ್ತಿದ್ದಾನೆ. ಈ ವಾಗ್ದಾನವನ್ನ ನಾವು ಕೂಡ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಾದರೆ, ಆತುಕೊಂಡು ಪ್ರಾರ್ಥಿಸುವುದಾದರೆ ಎಷ್ಟು ಆತ್ಮೀಯ ಅರ್ಥವನ್ನ ಒಳಗೊಂಡಿರುತ್ತದೆ ಎಂಬುದಾಗಿ ಚಿಂತನೆ ಮಾಡಿರಿ. ಹೌದು ಪ್ರಿಯ ಸೋದರ ಸೋದರಿಯರೇ, ದೇವರ ಒಂದು ಗೃಹದಲ್ಲಿ, ದೇವರ ಮನೆಯಲ್ಲಿ ನೀವು ನಾನು ಸ್ತಂಭಗಳಾಗಿ ಇರುವಂತೆ ಪ್ರಾರ್ಥಿಸೋಣ. ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಆತನು ನಮ್ಮನ್ನು ಜೀವವುಳ್ಳ ಕಲ್ಲುಗಳನ್ನಾಗಿ ಮಾಡಿದ್ದಾನೆ. ನಾವು ನಿರ್ಜೀವ ಕಲ್ಲುಗಳಾಗಿದ್ದೆವು. ಈ ನಿರ್ಜೀವ ಕಲ್ಲುಗಳಾಗಿದ್ದ ನಮ್ಮನ್ನು ಮೂಲೆಗಲ್ಲಾದ ಕರ್ತನಾದ ಯೇಸು ಕ್ರಿಸ್ತನು ಜೀವವುಳ್ಳ ಕಲ್ಲಾಗಿ ತನ್ನ ಮಂದಿರವನ್ನ ಕಟ್ಟುತ್ತಿದ್ದಾನೆ. ಆದರೆ ಪ್ರಕಟಣೆಯ ಗ್ರಂಥದಲ್ಲಿ ಮತ್ತೊಂದು ಆಶೀರ್ವಾದವನ್ನ ಆತನು ಅದಕ್ಕೆ ಕೂಡಿಸುತ್ತಿದ್ದಾನೆ. ಆ ಆಶೀರ್ವಾದವೇನು? ನನ್ನ ದೇವರ ಆಲಯದಲ್ಲಿ ನಿನ್ನನ್ನು ನಾನು ಸ್ತಂಭವಾಗಿ ನಿಲ್ಲಿಸುತ್ತೇನೆ. ಈ ವಾಕ್ಯಗಳನ್ನ ಚಿಂತನೆ ಮಾಡ್ರಿ ಮತ್ತು ಈ ಒಂದು ಆಶೀರ್ವಾದಗಳಿಗೆ ನಾವುಗಳು ಕೂಡ ಪಾತ್ರರಾಗುವಂತೆ ನಮ್ಮನ್ನ ಕರ್ತನ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಡೋಣ. ಎರಡನೆಯ ವಾಗ್ದಾನ, ಆತನು ತಂದೆಯಾದ ದೇವರ ಹೆಸರನ್ನ ಬರೆಯುತ್ತೇನೆಂಬುದಾಗಿ ತಿಳಿಸುತ್ತಿದ್ದಾನೆ. ಅದರ ಅರ್ಥವೇನು? ಈ ಒಂದು ವಾಕ್ಯದ ಹಿನ್ನೆಲೆಯನ್ನ ನೀವು ಗಮನಿಸುವಾಗ ನೀವು ನಿಮ್ಮ ಮನೆಗಳಲ್ಲೂ ಕೂಡ ನೋಡಬಹುದು. ಹೀಗೆ ಈ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಎಂಬುದಾಗಿ ನಾನು ಭಾವಿಸುತ್ತೇನೆ. ಆದರೆ ಇಂದಿನ ದಿನಗಳಲ್ಲಿ ನೀವು ಯಾರಿಗಾದರೂ ಉಡುಗೊರೆಯನ್ನ ಕೊಡುವಾಗ ಆ ಉಡುಗೊರೆಯ ಮೇಲೆ ನಿಮ್ಮ ಹೆಸರುಗಳನ್ನ ನೀವು ಹಚ್ಚಿ ಅಥವಾ ಬರೆದು ಅದನ್ನ ನೀವು ಇತರರಿಗೆ ಉಡುಗೊರೆಯನ್ನಾಗಿ ಕೊಟ್ಟಿದ್ದೀರಿ. ನೆನಪು ಮಾಡ್ಕೊಳ್ರಿ. ಕೆಲವು ಸಭೆಗಳಲ್ಲೂ ಕೂಡ ಆ ರೀತಿಯಾಗಿ ಹೆಸರುಗಳನ್ನ ಬರೆದು ಉಡುಗೊರೆಗಳನ್ನ ಕೊಟ್ಟಿರುವುದನ್ನ ಕೂಡ ನೀವು ನೆನಪು ಮಾಡ್ಕೊಳ್ರಿ. ಜಕರಯನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಆ ಎಲ್ಲಾ ಪಾತ್ರೆಗಳ ಮೇಲೆಯೂ ಕೂಡ ಅಲ್ಲಿ ದೇವರಿಗೆ ಮೀಸಲಾದದು ಎಂಬ ಬರಹವನ್ನ ನಾವುಗಳು ಓದುತ್ತೇವೆ. ಅದರ ಅರ್ಥ ಏನು? ದೇವರು ನಮ್ಮ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನ ಹೊಂದಿದ್ದಾನೆ, ಅಥವಾ ದೇವರು ನಮ್ಮ ಯಜಮಾನನಾಗಿದ್ದಾನೆ, ಅಥವಾ ದೇವರು ನಮ್ಮ ಒಡೆಯನಾಗಿದ್ದಾನೆ. ಎಷ್ಟು ಅದ್ಭುತವಾದಂತ
ಆಶೀರ್ವಾದ. ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರ ಹೆಸರನ್ನು ಆತನು ನಮ್ಮ ಮೇಲೆ ಬರೆಯುತ್ತಾನೆ ಎಂಬುದಾಗಿ ಹೇಳುವಾಗ ಇಟ್ ಟಾಕ್ಸ್ ಅಬೌಟ್ ದ ಓನರ್ಶಿಪ್. ಈ ದಿನ ಓನರ್ಶಿಪ್ ಅನ್ನ ಕುರಿತು ನಾವು ಮಾತನಾಡುವಾಗ ನಿಜವಾಗಿಯೂ ಭಯಪಡುತ್ತೇವೆ. ಸಂಪೂರ್ಣವಾಗಿ ನಾನು ಕರ್ತನಿಗೆ ಮೀಸಲಾಗಿದ್ದೇನೆ ಎಂಬುದಾಗಿ ಹೇಳಲು ಅಂಜುತ್ತೇವೆ. ಆದರೆ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ಯೇಸುವಿನವರೆಂಬುದಾಗಿ ಹೇಳುವಾಗ ತಂದೆಯಾದ ದೇವರ ಮುಂದೆಯೂ ದೇವದೂತರ ಮುಂದೆಯೂ ಯೇಸು ಸ್ವಾಮಿ ನನ್ನನ್ನು ನಿಮ್ಮನ್ನು ಆತನಿಗೆ ಆತನವರು ಎಂಬುದಾಗಿ ಆತನು ಹೇಳುತ್ತೇನೆ ಎಂಬುದಾಗಿ ಮಾತನ್ನ ಕೊಡುತ್ತಿದ್ದಾನೆ. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದ ಪ್ರಕಾರ ನೀವು ನಾನು ಪ್ರಾರ್ಥಿಸೋಣವೇ? ದೇವರೇ, ತಂದೆಯಾದ ದೇವರ ಹೆಸರನ್ನ ನನ್ನ ಮೇಲೆ ಬರೆಯು. ನನ್ನ ಮೇಲೆ, ನನ್ನ ದೇಹದ ಮೇಲೆ ಬೇರೆ ಯಾವ ಹೆಸರು ಬೇಡ. ಕೆಲವರು ಪಚ್ಚೆ ಚುಚ್ಕೋತಾರೆ, ಬರ್ಕೋತಾರೆ, ದೇಹದ ಮೇಲೆಲ್ಲ ಪ್ರಿಯರ ಹೆಸರನ್ನ ಬರ್ಕೋತಾರೆ. ಇಲ್ಲ ಪ್ರಿಯ ಸೋದರ ಸೋದರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ನೀವು ನಾನು ಪ್ರಾರ್ಥಿಸೋಣ. ಕರ್ತನೇ, ನನ್ನ ದೇಹವೆಂಬ ಈ ಗುಡಿಯನ್ನ ನಾನು ನಿನಗೋಸ್ಕರವಾಗಿ ಮೀಸಲಿಟ್ಟುಕೊಳ್ಳುತ್ತೇನೆ. ಪರಿಶುದ್ಧತೆ ಎಂಬುದಾಗಿ ನೋಡುವಾಗ ಪ್ರತ್ಯೇಕಿಸಲ್ಪಟ್ಟಿದ್ದು, ದೇವರೇ ನಾನು ನಿನಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. ದೇವರೇ ನಾನು ನಿನಗೋಸ್ಕರವಾಗಿ ಮೀಸಲಾಗಿದ್ದೇನೆ. ದೇವರೇ ನಾನು ನಿನಗೆ ಮಾತ್ರವೇ, ನೀನು ಉಪಯೋಗಿಸಲು ಮಾತ್ರವೇ ಮೀಸಲಾಗಿದ್ದೇನೆ ಎಂಬುದಾಗಿ ಅರ್ಥ. ಯಾಕೆಂದರೆ ನನ್ನ ತಂದೆಯ ಹೆಸರನ್ನ ಅವರ ಮೇಲೆ ಬರೆಯುವೆನೆಂಬುದಾಗಿ ಯೇಸುಸ್ವಾಮಿ ಹೇಳುವಾಗ ವಿ ಬಿಲಾಂಗ್ ಟು ಹಿಮ್, ವಿ ಬಿಲಾಂಗ್ ಟು ಫಾದರ್. ಸೊ ಪ್ರಿಯ ಸಹೋದರ ಸಹೋದರಿಯರೇ, 3ನೆಯ ವಾಗ್ದಾನ, ನಾನು ದೇವರ ಪಟ್ಟಣದ ಹೆಸರನ್ನ ಬರೆಯುತ್ತೇನೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಎಷ್ಟು ಸುಂದರವಾದಂತ, ಅದ್ಭುತವಾದಂತ ವಾಗ್ದಾನ. ನಮ್ಮ ಊಹೆಗೂ ಮಿಂಚಿದಂತ ವಾಗ್ದಾನ. ನಾವುಗಳು ಅದನ್ನ ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಲಾಗದಂತ ಒಂದು ವಾಗ್ದಾನ. ಗಮನಿಸಿರಿ, ಜೀಸಸ್ ವಿಲ್ ರೈಟ್ ಆನ್ ದ ನೇಮ್ ಆಫ್ ದ ಸಿಟಿ, ಗಾಡ್ ಸಿಟಿ. ಪ್ರಿಯರೇ, ಈ ಒಂದು ದೇವರ ಪಟ್ಟಣದ ಹೆಸರೇನು? ದೇವರ ವಾಕ್ಯದಲ್ಲಿ, ಪ್ರಕಟಣೆಯ ಗ್ರಂಥದಲ್ಲಿ ನಾವು ಓದುತ್ತೇವೆ, ಹೊಸ ಯೆರೂಸಲೇಮ್, ನ್ಯೂ ಜೆರುಸಲೇಮ್. ಈ ಹೊಸ ಯೆರೂಸಲೇಮ್ ಎಂಬ ಹೆಸರನ್ನ ನಾನು ಬರೆಯುತ್ತೇನೆಂಬುದಾಗಿ ಯೇಸು ಸ್ವಾಮಿ ತಿಳಿಸುತ್ತಿದ್ದಾರೆ. ಯಾರ ಮೇಲೆ ಬರೆಯುತ್ತಿದ್ದಾರೆ? ಫಿಲದೆಲ್ಫಿಯಾ ಸಭೆಯಲ್ಲಿರುವಂತ ವಿಶ್ವಾಸಿಗಳ ಮೇಲೆ ಬರೆಯುತ್ತಾನೆ. ಮಾತ್ರವಲ್ಲ, ದೇವರ ಮಕ್ಕಳಾದಂತ ಯಾರು ಜಯ ಹೊಂದುತ್ತಾರೋ, ಯಾರು ಆತನ ಮಕ್ಕಳಾಗಿ ಈ ವಾಕ್ಯದ ಪ್ರಕಾರ ನಡೆಯುತ್ತಿದ್ದಾರೋ ಅವರ ಮೇಲೆ ಈ ಹೊಸ ಯೆರೂಸಲೇಮ್ ಪಟ್ಟಣದ ಹೆಸರನ್ನ ಆತನು ಬರೆಯಲಿದ್ದಾನೆ. ಅದರ ಅರ್ಥವೇನು? ಆತ್ಮೀಯ ಅರ್ಥವೇನು? ಆತ್ಮೀಯ ಅರ್ಥ ಏನೆಂಬುದಾಗಿ ನೋಡುವಾಗ, ಈ ಭೂಮಿಯ ಮೇಲೆ ನಾವು ಜೀವಿಸುವಾಗ ನಾವು ಭಾರತ ದೇಶಕ್ಕೆ ಸೇರಿದ್ದೇವೆ, ನಾವು ಭಾರತ ದೇಶದ ಪ್ರಜೆಗಳು. ಆದರೆ ಮುಂದಿನ ದಿನಗಳಲ್ಲಿ ನಾವು ಕರ್ತನ ರಾಜ್ಯವನ್ನ ಪ್ರವೇಶಿಸಲಿದ್ದೇವೆ. ಕರ್ತನ ರಾಜ್ಯದಲ್ಲಿ ನಾವು ಇರುತ್ತೇವೆ, ಹೊಸ ಯೆರೂಸಲೇಮಿನಲ್ಲಿರ್ತೇವೆ. ಸ್ವಲ್ಪ ಕಾಲವಲ್ಲ, ಶಾಶ್ವತವಾಗಿ ನಾವು ಆ ಒಂದು ರಾಜ್ಯದಲ್ಲಿ ಇರುತ್ತೇವೆ ಎಂಬುದೇ ಅದರ ಆತ್ಮೀಯ ಅರ್ಥ. ಪ್ರಿಯ ಸಹೋದರ ಸಹೋದರಿಯರೇ, ನಿಜವಾಗಿಯೂ ಇದು ಬಹಳ ಅದ್ಭುತವಾದ, ಮಹತ್ತರವಾದಂತ ಒಂದು ಸಂಗತಿ ಆಗಿದೆಯಲ್ಲ. ಮೊದಲನೇದಾಗಿ ನನ್ನ ತಂದೆಯ ಹೆಸರನ್ನು ಬರೆಯುವೆನು. ಎರಡನೇದಾಗಿ ನನ್ನ ದೇವರ ಹೆಸರನ್ನ ಬರೆಯುವೆನು. ಮೂರನೇದಾಗಿ ಆ ಹೊಸ ಪಟ್ಟಣದ ಹೆಸರನ್ನ ಬರೆಯುವೆನು. ನೀವು ನಾನು ಪ್ರಾರ್ಥಿಸೋಣವೇ? ದೇವರೇ, ಆ ಹೊಸ ಪಟ್ಟಣದ ಹೆಸರನ್ನು ನನ್ನ ಮೇಲೆ ಬರೆ. ನನಗೆ ಅದಕ್ಕಾಗಿ ನನ್ನನ್ನು ಸಿದ್ಧ ಮಾಡು. ನಾನು ಆ ಒಂದು ನೂತನ ಯೆರೂಸಲೇಮಿನಲ್ಲಿ ಶಾಶ್ವತವಾದ ನಿನ್ನ ಪ್ರಜೆಯಾಗಿರಲು ಬಯಸುತ್ತೇನೆ.
ಅಂತ ಆಶೀರ್ವಾದಕ್ಕೆ ನನ್ನನ್ನು ಪಾತ್ರಳಾಗಿ ಮಾಡು, ನನ್ನನ್ನು ಪಾತ್ರನನ್ನಾಗಿ ಮಾಡಿ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣವೇ? ನಾಲ್ಕನೆಯ ಆಶೀರ್ವಾದ, ನಾಲ್ಕನೆಯ ವಾಗ್ದಾನವನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಾನು ನನ್ನ ಹೆಸರನ್ನ ಬರೆಯುವೆನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಏನ್ ಹೆಸರು? ಮೈ ನ್ಯೂ ನೇಮ್, ನನ್ನ ಹೊಸ ಹೆಸರನ್ನ ಆತನು ಬರೆಯುತ್ತೇನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಸೊ ವಾಕ್ಯವನ್ನ ಧ್ಯಾನಿಸುತ್ತಿರ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಹೆಸರುಗಳನ್ನ ನೀವು ಬಲ್ಲವರಾಗಿದ್ದೀರಿ, ಅನೇಕ ಹೆಸರುಗಳನ್ನ ಬಲ್ಲವರಾಗಿದ್ದೀರಿ. ಆದರೆ ಈ ವಾಕ್ಯ ಭಾಗದನ್ನ ನೀವು ಗಮನಿಸುವಾಗ ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಬಹಿರಂಗಪಡಿಸಲಿಲ್ಲ, ಕುತೂಹಲವನ್ನ ಆತನು ಉಂಟು ಮಾಡಿದ್ದಾನೆ. ದೇವರ ಮಕ್ಕಳಾದಂತ ನೀವು ನಾನು ಆತನ ಹೊಸ ಹೆಸರನ್ನ ತಿಳಿದುಕೊಳ್ಳುವಂತೆ ದೇವರಾತ್ಮನು ತಾನೇ ನಮ್ಮಲ್ಲಿ ಆಕಾಂಕ್ಷೆಯನ್ನ, ಅಭಿಲಾಷೆಯನ್ನ ಹುಟ್ಟಿಸಲಿ. ಲವೋದೋಕಿಯ ಫಿಲದೆಲ್ಫಿಯ ಸಭೆಗೆ ಕರ್ತನು ಈ ವಾಗ್ದಾನಗಳನ್ನ ತಿಳಿಸಿರಲಾಗಿ ಆ ವಾಗ್ದಾನಗಳನ್ನ ಖಂಡಿತವಾಗಿಯೂ ಆತನು ನೆರವೇರಿಸುತ್ತಾನೆ. ಆದ ಕಾರಣ ನೀವು ನಾನು ಈ ಒಂದು ಧ್ಯಾನದಲ್ಲಿ ಫಿಲದೆಲ್ಫಿಯ ಸಭೆಯ ಧ್ಯಾನದ ಮುಕ್ತಾಯಕ್ಕೆ ಬಂದಿದ್ದೇವೆ. ದೇವರ ಆತ್ಮನು ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಈ ಒಂದು ಸಭೆಗೆ ಸಂದೇಶ ಅಂತ್ಯವಾಗುತ್ತಿದೆ. ನೀವು ನಾನು ಪ್ರಾರ್ಥಿಸೋಣ. ಕರ್ತನೇ, ಆತ್ಮೀಯ ಕಿವಿಗಳನ್ನ ಕೊಡು. ನಿನ್ನ ವಾಕ್ಯಗಳನ್ನ, ನಿನ್ನ ನುಡಿಗಳನ್ನ ನಾನು ಕೇಳಿಸಿಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ, ಧ್ಯಾನ ಮಾಡುವಂತೆ, ನಂಬುವಂತ ಕಿವಿಗಳನ್ನ ನನಗೆ ಕೊಡು. ಸಾಧಾರಣವಾದ ಕಿವಿಗಳಲ್ಲ, ಸರಳವಾಗಿ ದೇವರ ವಾಕ್ಯಗಳನ್ನ ತೆಗೆದುಕೊಳ್ಳುವಂತ ಕಿವಿಗಳಲ್ಲ. ನಿನ್ನ ನುಡಿಗಳನ್ನ ನನಗೆ ಕೊಟ್ಟು ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ವಿಧೇಯತೆಯನ್ನು ತೋರುವಂತ ಕಿವಿಗಳನ್ನ ಕೊಡು ಎಂಬುದಾಗಿ ಪ್ರಾರ್ಥಿಸೋಣ. ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 14ನೇ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. 14ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲವೋದೇಕಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ಸೊ ಈ ಒಂದು ಸಭೆಯನ್ನ ಕುರಿತು ಈ ದಿನ ನಾವು ದೃಷ್ಟಿಸಿ ನೋಡುವಾಗ ಲವೋದೋಕಿಯ ಎಂಬತಕ್ಕಂಥ ಸಭೆ ಈ ಒಂದು 6 ಸಭೆಗಳ ಪಕ್ಕದಲ್ಲಿ ಕಂಡುಬರುವಂತ ಸಭೆಯಾಗಿದೆ. ಎಫೆಸ ಸಭೆ, ಸ್ಮರ್ಣ, ಸಾರ್ದಿಸ್, ಪೆರ್ಗಮ, ಫಿಲದೆಲ್ಫಿಯ, ತುವತೈರ, ಲವೋದೋಕಿಯ. ಸೊ ಪ್ರಿಯರೇ, ಈ ಲವೋದೋಕಿಯ ಸಭೆ 7ನೇ ಸಭೆಯಾಗಿ ಈ ಒಂದು ಪ್ರಕಟಣೆಯ ಗ್ರಂಥದಲ್ಲಿ ನಾವುಗಳು ಧ್ಯಾನಿಸುತ್ತಿದ್ದೇವೆ. ಈ ಲವೋದೋಕಿಯ ಸಭೆಯನ್ನ ಕುರಿತು ಕ್ಲಿಪ್ತವಾದ ಹಿನ್ನೆಲೆಯನ್ನ ನಾವು ನೋಡೋಣ. ಈ ಲವೋದೋಕಿಯ ಸಭೆಯ ಸಂದೇಶ ಏನೆಂಬುದಾಗಿ ನೋಡುವಾಗ, ಲೂಕ್ ವಾರ್ಮ್ ಚರ್ಚ್, ಅಂದರೆ ಉಗುರು ಬೆಚ್ಚನೆಯ ಸಭೆ ಎಂಬುದಾಗಿ ಈ ಸಭೆಯನ್ನು ನೋಡಿ ಯೇಸು ಸ್ವಾಮಿ ಮಾತನಾಡುತ್ತಿದ್ದಾರೆ. ಇನ್ನೊಂದು ಮಾತಿನಲ್ಲಿ ನಾವು ನೋಡುವಾಗ, ಇಟ್ಸ್ ಎ ಡೆಡ್ ಚರ್ಚ್, ಇದು ಸತ್ತಂತ ಸಭೆಯಾಗಿ ಕಂಡುಬರುವಂತದ್ದಾಗಿದೆ. ಈ ಸಭೆಯ ಒಂದು ಧ್ಯಾನವನ್ನ ನಾವು ಆಳವಾಗಿ, ನಿಧಾನವಾಗಿ ಧ್ಯಾನಿಸುವಾಗ, ಈ ಒಂದು ಸಭೆ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಈ ಭೂಮಿ ಮೇಲೆ ಕಂಡುಬರುವಂತ ಸಭೆಗೆ ಸಾದೃಶ್ಯವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಈ ಭೂಮಿಯ ಮೇಲೆ ಸಭೆಗಳು ಯಾವ ರೀತಿ ಇರುತ್ತದೆ ಎಂಬುದಕ್ಕೆ ಈ ಲವೋದೋಕಿಯ ಸಭೆ ಸಾದೃಶ್ಯವಾಗಿದೆ. ಆದ ಕಾರಣ ನೀವು ನಾನು ಈ ಸಭೆಯನ್ನು ಕುರಿತು ಧ್ಯಾನಿಸುವಾಗ ಬಹಳ ನಿಖರವಾಗಿಯೂ ಬಹಳ ಕೂಲಂಕುಷವಾಗಿಯೂ ಈ ಸಭೆಯ ವಿಷಯಗಳನ್ನ ಚಿಂತನೆ ಮಾಡೋಣ ಮತ್ತು ನಮ್ಮ ಆತ್ಮೀಯ ಜೀವಿತದಲ್ಲಿ ಅವುಗಳನ್ನು ಪರೀಕ್ಷಿಸಿಕೊಳ್ಳೋಣ, ನಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳೋಣ, ಇತರರಿಗೆ ಈ ಸಂದೇಶವನ್ನ ನಾವು ತೆಗೆದುಕೊಂಡು ಹೋಗೋಣ. ಈ ಲವೋದೋಕಿಯ ಸಭೆ
ಕಳೆದ ದಿನದ ಧ್ಯಾನದಲ್ಲೂ ನಾನು ನಿಮ್ಮ ಗಮನಕ್ಕೆ ತಂದಿದೆ. ಲೈಕುಸ್ ವ್ಯಾಲಿ ಎಂಬತಕ್ಕಂಥ ಒಂದು ತಗ್ಗಿನಲ್ಲಿ ವಿಶಾಲವಾದಂತ ಪ್ರದೇಶದಲ್ಲಿ ಕಂಡು ಬಂದಂತ ಸಭೆಯಾಗಿದೆ. ಈ ಸಭೆ ಫಿಲಡೆಲ್ಫಿಯಾ ಸಭೆಯಿಂದ ಸುಮಾರು 160 ಕಿಲೋಮೀಟರ್ಗಳ ದೂರದಲ್ಲಿ ಇರುವಂತ ಸಭೆಯಾಗಿದೆ. ಈ ಸಭೆಯ ಪೂರ್ವಕ್ಕೆ ಎಫೆಸ ಸಭೆ ಇರುವಂತದ್ದಾಗಿದೆ. ಈ ಸಭೆಗೆ ಸುಮಾರು 16 ಕಿಲೋಮೀಟರ್ ಅಲ್ಲಿ ಕೊಲೊಸೆ ಸಭೆ ಇರುವಂತದ್ದಾಗಿದೆ. ಈ ಸಭೆಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ಹಿರಾಪೋಲಿಸ್ ಎಂಬ ಸ್ಥಳವಿದೆ. ಈ ಸಭೆ, ಈ ಲವೋದೋಕಿಯ ಸಭೆಯನ್ನ ಕುರಿತು ನಾವು ನೋಡುವಾಗ, ಈ ಸಭೆ ಎಲ್ಲಾ ಸಭೆಗಳಿಗಿಂತ ಬಹಳ ಐಶ್ವರ್ಯವುಳ್ಳ ಸಭೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಕಾರಣ ಏನೆಂಬುದಾಗಿ ನೋಡುವಾಗ, ಈ ಒಂದು ಲವೋದೋಕಿಯ ಸಭೆಯಿದ್ದಂತ ಸ್ಥಳ 3 ಸಂಗತಿಗಳು ಬಹಳ ಪ್ರಸಿದ್ಧವಾದಂತ ವ್ಯಾಪಾರ ಮತ್ತು ವ್ಯವಹಾರವಾಗಿ ಇತ್ತು. ಮೊದಲನೇದಾಗಿ, ಈ ಒಂದು ಪ್ರದೇಶದಲ್ಲಿ ಕಪ್ಪು ಉಣ್ಣೆಯನ್ನ ಉತ್ಪಾದನೆ ಮಾಡುತ್ತಿದ್ದರು. ಆದ ಕಾರಣ ಈ ಒಂದು ಗಾರ್ಮೆಂಟ್ ಇಂಡಸ್ಟ್ರಿ ಕಾರ್ಖಾನೆ ಇದ್ದ ಕಾರಣ ಇದು ಬಹು ಪ್ರಸಿದ್ಧವಾದಂತ ಒಂದು ಸಭೆ, ಧನಿಕ ಸಭೆ ಎಂಬುದಾಗಿ ಕರೆಯಬಹುದು. ಎರಡನೇದಾಗಿ, ನೀವೆಲ್ಲರೂ ಕೂಡ ತಿಳಿದಿದ್ದೀರಿ, ಬ್ಯಾಂಕ್. ಪ್ರತಿಯೊಬ್ಬರು ಕೂಡ ಬ್ಯಾಂಕ್ನ ಖಾತೆಯನ್ನ ನಾವು ಹೊಂದಿರುತ್ತೇವೆ. ಈ ಒಂದು ಸಭೆ, ಈ ಒಂದು ಸ್ಥಳದಲ್ಲಿ ಆ ದಿನಗಳಲ್ಲೇ ಬ್ಯಾಂಕಿಂಗ್ ವ್ಯವಹಾರವನ್ನ ನಡೆಸುತ್ತಾ ಇದ್ದರೆಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮೂರನೇದಾಗಿ, ಈ ಒಂದು ಸಭೆ ಇದ್ದಂತ ಸ್ಥಳದಲ್ಲಿ ಔಷಧಿಗಳ ಒಂದು ಉಪಯೋಗ ಅಧಿಕವಾಗಿತ್ತು ಎಂಬುದಾಗಿ ಸತ್ಯವೇದದ ವಿದ್ವಾಂಸಕರು ತಿಳಿಸುವಂತವರಾಗಿದ್ದಾರೆ. ಸೊ ಗಮನಿಸಿರಿ, ಈ ಒಂದು ಔಷಧಿ ಪ್ರಸಿದ್ಧತೆಯನ್ನು ಕುರಿತು ನಾವುಗಳು ಗಮನಿಸುವಾಗ ಆಂಗ್ಲ ಭಾಷೆಯಲ್ಲಿ ಟೆಫ್ರಾ ಫೋರ್ಜಿನ್ ಎಂಬುದಾಗಿ ಕರೆಯುತ್ತಾರೆ. ಈ ಒಂದು ಔಷಧಿ ಕಣ್ಣಿನ ಔಷಧಿಯಾಗಿದೆ. ಈ ಔಷಧಿಯನ್ನ ಸ್ವಲ್ಪ ನೀರಿನಲ್ಲಿ ಕಲಸಿ ಕಣ್ಣಿಗೆ ಹಚ್ಚಿಕೊಳ್ಳುವಾಗ ಕಣ್ಣಿನ ರೋಗಗಳು ಗುಣವಾಗುತ್ತದೆ ಎಂಬ ಪ್ರಸಿದ್ಧಿ ಇತ್ತು. ಸೊ 3 ಸಂಗತಿಗಳು: ಕಪ್ಪು ಉಣ್ಣೆಯ ವ್ಯವಹಾರ, ಬ್ಯಾಂಕಿಂಗ್ ವ್ಯವಹಾರ, ಈ ಕಣ್ಣಿನ ಔಷಧಿಯ ವ್ಯವಹಾರದಿಂದ ಈ ಒಂದು ಲವೋದೋಕಿಯ ಸಭೆ ಎಲ್ಲಾ ವಿಷಯದಲ್ಲೂ ಕೂಡ ಸಮೃದ್ಧಿಯುಳ್ಳ ಸಭೆಯಾಗಿಯೂ ಮತ್ತು ಧನಿಕ ಸಭೆಯಾಗಿಯೂ ಕಂಡುಬರುತ್ತಿತ್ತು. ಎಡಿ ಕ್ರಿಸ್ತ ಶಕ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ 60ನೇ ವರ್ಷದಲ್ಲಿ ಈ ಲವೋದೋಕಿಯ ಸಭೆ ಇದ್ದಂತ ಸ್ಥಳದಲ್ಲಿ ದೊಡ್ಡ ಭೂಕಂಪ ಉಂಟಾಯಿತು. ಆ ಭೂಕಂಪದ ನಿಮಿತ್ತವಾಗಿ ರೋಮಾ ಸರ್ಕಾರ ಈ ಸಭೆಗೆ ಮತ್ತು ಈ ಸಭೆಯ ಪ್ರದೇಶಕ್ಕೆ ಅದನ್ನ ಪುನಃ ಕಟ್ಟಿಕೊಳ್ಳುವಂತೆ ಹಣವನ್ನ, ಧನ ಸಹಾಯವನ್ನ ಮಾಡುತ್ತೇನೆ ಎಂಬುದಾಗಿ ತಿಳಿಸಿದಾಗ ಈ ಸಭೆ ಅದನ್ನ ತಿರಸ್ಕರಿಸಿತು. ನಮಗೆ ನಿಮ್ಮ ಧನ, ನಿಮ್ಮ ಸಂಪತ್ತು ನಮಗೆ ಬೇಡ, ನಮ್ಮಲ್ಲಿ ಸಂಪತ್ತಿದೆ, ಅದರ ಮೂಲಕ ಈ ಒಂದು ಸಭೆಯನ್ನು, ಈ ಒಂದು ನಗರವನ್ನ ನಾವು ಕಟ್ಟಿಕೊಳ್ಳುತ್ತೇವೆ ಎಂಬುದಾಗಿ ಅವರು ಆ ಒಂದು ಗಿಫ್ಟ್ ಅನ್ನ, ಉಡುಗೊರೆಯನ್ನ ಹಿಂದಿರುಗಿಸಿದರೆಂಬುದಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 14ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಲವೋದಿಕೆಯಲ್ಲಿರುವ ಸಭೆಯ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯೂ ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ಈ ವಾಕ್ಯ ಭಾಗವನ್ನು ನೀವು
ನಿಧಾನವಾಗಿ ಓದುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹೆಸರನ್ನ ಕುರಿತು ಬಹಳ ದೃಢವಾಗಿ, ತನ್ನ ಬಿರುದನ್ನ ಕುರಿತು 3 ಮಾತುಗಳನ್ನ ಅವರ ಗಮನಕ್ಕೆ ತರುತ್ತಿದ್ದಾನೆ. ಸೊ ಮೊದಲನೇದಾಗಿ ಆಮೇನ್ ಎಂಬಾತನು, ಎರಡನೇದಾಗಿ ನಂಬತಕ್ಕ ಸತ್ಯ ಸಾಕ್ಷಿಯು, ಮೂರನೇದಾಗಿ ದೇವರ ಸೃಷ್ಟಿಗೆ ಮೂಲನು ಎಂಬುದಾಗಿ ತನ್ನ ಹೆಸರನ್ನ ಕುರಿತು ಅಥವಾ ತನ್ನ ಬಿರುದನ್ನ ಕುರಿತು ಆತನು 3 ಮಾತುಗಳನ್ನ ಈ ಸಭೆಗೆ ತರುತ್ತಿದ್ದಾನೆ. ಅದರ ಆಳಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗಲು ಬಯಸುತ್ತೇನೆ. ಆಮೇನ್ ಎಂಬಾತನು ಎಂಬ ಹೆಸರಿನ ಅರ್ಥವೇನು? ಇದು ಇಬ್ರಿಯ ಪದವಾಗಿದೆ. ಅದರ ಅರ್ಥ ಹಾಗೆಯೇ ಆಗಲಿ. ಯೆಶಬರೆದ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 16ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಐಸಿಯಾ ಚಾಪ್ಟರ್ 65 verse 16. ನಿಮ್ಮ ಪೂರ್ವದ ಕಷ್ಟಗಳು ಇನ್ನೂ ನನ್ನ ಕಣ್ಣಿಗೆ ಬೀಳದೆ ಮರೆತು ಹೋಗಿರುವುದಾದ್ದರಿಂದ ಲೋಕದಲ್ಲಿ ತನ್ನನ್ನು ಆಶೀರ್ವದಿಸಿಕೊಳ್ಳುವ ಪ್ರತಿಯೊಬ್ಬನು ಸತ್ಯಸಂಧನಾದ ದೇವರ ಹೆಸರಿನಿಂದ ಆಶೀರ್ವದಿಸಿಕೊಳ್ಳುವನು. ಲೋಕದಲ್ಲಿ ಆಣೆ ಇಡುವ ಪ್ರತಿಯೊಬ್ಬನು ಸತ್ಯಸಂಧನಾದ ದೇವರ ಮೇಲೆ ಆಣೆ ಇಡುವನು. ಸೊ ಯೇಸು ಸ್ವಾಮಿ ತನ್ನ ಆಮೇನ್ ಎಂಬತಕ್ಕಂಥ ಹೆಸರನ್ನ ಇಲ್ಲಿ ಬಳಸುತ್ತಿದ್ದಾರೆ. ಅನೇಕ ವಾಕ್ಯ ಭಾಗಗಳುಂಟು, ನಾನು ನಿಮಗೆ ವಿವರಿಸುವುದಿಲ್ಲ, ತಿಳಿಸ್ತೇನೆ, ಬರೆದುಕೊಳ್ಳಿ. ಖಂಡಿತವಾಗಿ ಈ ಒಂದು ವಾಕ್ಯಗಳು, ರೆಫರೆನ್ಸ್ಗಳು ನಿಮ್ಮ ಅನೇಕರಿಗೆ ಪ್ರಯೋಜನವನ್ನ ತರುವಂತದ್ದಾಗಿದೆ. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯ, ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯ 21ನೇ ವಾಕ್ಯ, ಮಾರ್ಕ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 51ನೇ ವಾಕ್ಯ. ಈ ವಾಕ್ಯ ಭಾಗಗಳನ್ನ ನೀವು ನೋಡುವಾಗ ಆಮೇನ್ ಎಂಬ ಆ ಒಂದು ಬಿರುದಿಗೆ ಹೊಂದಿಕೊಂಡಂತ ವಾಕ್ಯ ಭಾಗಗಳು ಇವುಗಳಾಗಿವೆ. ಅದರ ಅರ್ಥವೇ ಲಿಟರಲ್ ಮೀನಿಂಗ್, ನಿಜವಾದ ಅರ್ಥ ಏನೆಂಬುದಾಗಿ ನೋಡುವಾಗ ಲೆಟ್ ಇಟ್ ಬಿ ಸೋ, ಹಾಗೆಯೇ ಆಗಲಿ. ಈಗ ಇದನ್ನು ಆತ್ಮೀಯವಾಗಿ ನಾವು ಮಾಡಿಕೊಳ್ಳೋಣ. ಸಾಧಾರಣವಾಗಿ ನೀವು ನಾನು ಪ್ರಾರ್ಥನೆ ಮಾಡುವಾಗ ಅದರ ಕೊನೆಯಲ್ಲಿ ಆಮೇನ್ ಎಂಬುದಾಗಿ ಹೇಳುತ್ತೇವೆ. ಆಮೇನ್ ಎಂಬುದರ ಅರ್ಥ, ಇಬ್ರು ಪದದ ಅರ್ಥ ಯೇಸು ಸ್ವಾಮಿಗೆ ಕೊಡಲ್ಪಟ್ಟಂತ ಬಿರುದಾಗಿದೆ. ಅದರ ಅರ್ಥ ಹಾಗೆಯೇ ಆಗಲಿ. ನಾವು ಏನೆಲ್ಲ ಬೇಡಿಕೊಂಡಿದ್ದೇವೋ ಯೇಸುವಿನ ನಾಮದಲ್ಲಿ ಹಾಗೆಯೇ ಆಗಲಿ ಎಂಬುದೇ ಅದರ ಅರ್ಥ. ಸೊ ಎರಡನೆಯ ಒಂದು ಬಿರುದನ್ನ ಕುರಿತು ನಾವುಗಳು ನೋಡುವಾಗ ನಂಬತಕ್ಕ ಸತ್ಯ ಸಾಕ್ಷಿ ಎಂಬುದಾಗಿ ಈ ಸಭೆಗೆ ಯೇಸು ಸ್ವಾಮಿ ತನ್ನನ್ನ ತೋರ್ಪಡಿಸಿಕೊಳ್ಳುತ್ತಿದ್ದಾರೆ. ಅದರ ಅರ್ಥ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯ, ನಾನೇ ಸತ್ಯ, ಆತನು ಎಂದೂ ಕೂಡ ಸುಳ್ಳಾಡುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಎಂದೂ ಕೂಡ ತನ್ನ ಮಕ್ಕಳಾದಂತ ನಮಗೆ ಆತನು ವಂಚನೆ ಮಾಡುವುದಿಲ್ಲ, ಆತನು ಮೋಸ ಮಾಡುವುದಿಲ್ಲ. ನೀವು ನಾನು ಆತನನ್ನ ನಂಬಬಹುದು. ನಂಬತಕ್ಕ ಸತ್ಯ ಸಾಕ್ಷಿಯು. ಬ್ರದರ್, ನನ್ನ ಗಂಡನನ್ನ ನಂಬುದೆ, ನನ್ನ ಹೆಂಡತಿಯನ್ನ ನಂಬುದೆ, ನನ್ನ ಒಡ ಹುಟ್ಟಿದವರನ್ನ ನಂಬುದೆ, ನನ್ನ ಸ್ನೇಹಿತನನ್ನ ನಂಬಿದೆ, ನನ್ನ ಬಂಧುಗಳನ್ನ ನಂಬಿದೆ. ಅದರ ಫಲಿತಾಂಶ ನಾನು ಹೇಳೋದಿಲ್ಲ. ಆದರೆ ಈ ವಾಕ್ಯದಲ್ಲಿ ನಾನು ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ನೀವು ಯಾರನ್ನ ನಂಬಲಿಲ್ವೋ ಪರವಾಗಿಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಂಬತಕ್ಕ ಸತ್ಯ ಸಾಕ್ಷಿಯಾಗಿದ್ದಾನೆ, ಆತನನ್ನ ನಂಬಿರಿ ಎಂಬುದಾಗಿ ಈ ವಾಕ್ಯ ಭಾಗದಿಂದ ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ಯಾಕೆಂದರೆ ಆತನು ಈ ಲೋಕದಲ್ಲಿ ಜೀವಿಸುವಾಗ ಆತನು ಸತ್ಯದಲ್ಲಿ ಜೀವಿಸಿದನು. ಪಿಲಾತನು ಆತನನ್ನ ಕೇಳಿದಾಗ ಸತ್ಯಪರರೆಲ್ಲರೂ ನನ್ನನ್ನು ಹಿಂಬಾಲಿಸುತ್ತಾರೆ ಎಂಬುದಾಗಿ ಹೇಳಿದನು. ಪಿಲಾತನು ಯೇಸು ಸ್ವಾಮಿಯನ್ನ ಕೇಳಿದನು, ಸತ್ಯ ಅಂದರೆ ಏನು ಎಂಬುದಾಗಿ ಕೇಳಿದನು. ಸತ್ಯ ಆತನ ಮುಂದೆ ನಿಂತಿದ್ದರೂ ಕೂಡ ಪಿಲಾತನು ಆತನನ್ನು ಸ್ವೀಕರಿಸಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಶಿಲುಬೆಯ ಮರಣದವರೆಗೂ ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದನು, ಸತ್ಯ ಸಾಕ್ಷಿಯಾಗಿದ್ದನು. ಆತನು ಎಂದೂ ಕೂಡ
ಸುಳ್ಳಾಡಲಿಲ್ಲ. ನೀವು ನಾನು ಯಾವ ಮನುಷ್ಯರನ್ನು ಕೂಡ ನಂಬದೇ ಹೋದರೂ ಕೂಡ, ಭರವಸೆ ಇಡದೆ ಹೋದರೂ ಕೂಡ, ಕರ್ತನಾದ ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ಸತ್ಯ ಸಾಕ್ಷಿಯಾಗಿದ್ದಾನೆ. ಭೂಮಿ ಆಕಾಶಗಳು ಅಳಿದು ಹೋಗುವು, ಆದರೆ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ಆದ ಕಾರಣ ನೀವು ನಾನು ಆತನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಬಹಳ ಕಳಕಳಿಯಿಂದ ನಿಮ್ಮನ್ನು ನಾನು ಕೇಳಿಕೊಳ್ಳುತ್ತೇನೆ. ಕಳೆದ ದಿನದಲ್ಲೂ ಕೂಡ ನಾನು ಈ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಪುನಃ ನಾನು ತಿಳಿಸ್ತಾ ಇದ್ದೇನೆ. ಒಂದು ತಾಯಿ ತನ್ನ ಮಗುವನ್ನು ತೆಗೆದುಕೊಂಡು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಳು. ಆ ರೀತಿಯಾಗಿ ಪ್ರಯಾಣ ಮಾಡುವಾಗ ರೈಲ್ವೆ ಕಂಡಕ್ಟರ್ಗೆ ಹೇಳಿದಳು, ಆ ಒಂದು ನಿಲ್ದಾಣ ಬಂದಾಗ ನನಗೆ ದಯಮಾಡಿ ತಿಳಿಸಿರಿ, ನಾನು ಇಳಿದುಕೊಳ್ಳಲು ಬಯಸುತ್ತೇನೆ ಎಂಬುದಾಗಿ. ಆ ನಿಲ್ದಾಣಕ್ಕೆ ನಾನು ಹೋಗಬೇಕು, ಆ ಸ್ಥಳಕ್ಕೆ ಹೋಗಬೇಕು, ದಯಮಾಡಿ ನನಗೆ ತಿಳಿಸಿರಿ ಎಂಬುದಾಗಿ ಕೇಳಿಕೊಂಡಳು. ಸ್ವಲ್ಪ ಸಮಯದ ನಂತರ ಆ ಒಂದು ರೈಲ್ ಒಂದು ಕ್ಲುಪ್ತ ಸ್ಥಳದಲ್ಲಿ ನಿಂತುಕೊಂಡಾಗ ಪಕ್ಕದಲ್ಲಿರತಕ್ಕಂಥ ವ್ಯಕ್ತಿಗೆ ಕೇಳಿದನು, ನಾನು ಹೋಗಬೇಕಾದಂತ ನಿಲ್ದಾಣದ ಹೆಸರು ಇದಾಗಿದೆ, ಆ ನಿಲ್ದಾಣ ಬಂದಿದೆಯಾ ನೋಡಿ ಎಂಬುದಾಗಿ ಆಕೆ ಕೇಳಿದ್ದಳು. ಆಗ ಪಕ್ಕದಲ್ಲಿದ್ದಂತ ವ್ಯಕ್ತಿ ಹೇಳಿದನು, ಇದೇ ನಿಲ್ದಾಣ, ಇಲ್ಲಿ ಇಳಿದುಕೊಳ್ಳಿರಿ ಎಂಬುದಾಗಿ ಆತನು ತಿಳಿಸಿದನು. ಅದರ ಪರಿಣಾಮ ಆಕೆ ಆ ಸ್ಥಳದಲ್ಲಿ ಇಳಿದುಕೊಂಡಳು. ಸ್ವಲ್ಪ ಸಮಯದ ನಂತರ ಕಂಡಕ್ಟರ್ ಆ ಸ್ಥಳಕ್ಕೆ ಬಂದು, ಇಲ್ಲಿ ಕುಳಿತಿದ್ದಂತ ಆ ಒಂದು ಸ್ತ್ರೀ ಎಲ್ಲಿ ಹೋದಳು, ಆ ಹೆಂಗಸು ಎಲ್ಲಿದ್ದಾಳೆ, ಆಕೆ ಇಳಿದುಕೊಳ್ಳುವಂತಹ ಸ್ಥಳ ಬಂದಿದೆ ಎಂಬುದಾಗಿ ಅಲ್ಲಿರುವಂತ ವ್ಯಕ್ತಿಯನ್ನ ಕೇಳಿದನು. ಆ ವ್ಯಕ್ತಿ ಹೇಳಿದ, ಆಕೆ ಹಿಂದಿನ ನಿಲ್ದಾಣದಲ್ಲಿ ಇಳಿದುಕೊಂಡಳು ಎಂಬುದಾಗಿ. ಕಂಡಕ್ಟರ್ ಹೇಳಿದನು, ಅದು ನಿಲ್ದಾಣವಲ್ಲ, ರೈಲಿನ ಒಂದು ಆಕಸ್ಮಿಕ ಸಮಸ್ಯೆ ನಿಮಿತ್ತವಾಗಿ ಆ ಹಿಂದಿನ ನಿಲ್ದಾಣದಲ್ಲಿ ಆ ರೈಲು ನಿಂತುಕೊಂಡಿತ್ತು ಎಂಬುದಾಗಿ ಆತನು ತಿಳಿಸಿದ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಿಮ್ಮನ್ನು ನಾನು ಪ್ರೋತ್ಸಾಹಪಡಿಸುತ್ತೇನೆ. ನನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಂಬಿಗಸ್ತನಾಗಿದ್ದಾನೆ. ನೀವು ನಾನು ಆತನಲ್ಲಿ ಭರವಸೆ ಇಡರಿ. ನೀವು ನಾನು ಆತನನ್ನು ನಂಬಿ ನಮ್ಮ ಜೀವಿತದಲ್ಲಿ ನಿರಗ್ರವಾಗಿ, ಯಾವುದೇ ಕಳವಳವಿಲ್ಲದೆ, ಯಾವುದೇ ಚಿಂತೆ ಇಲ್ಲದೆ, ನಿಶ್ಚಿಂತೆಯಿಂದ ನಮ್ಮ ಜೀವಿತವನ್ನ ನಾವು ಜೀವಿಸಬಹುದು. ಮನುಷ್ಯರಿಗೆ, ಪ್ರಿಯರಿಗೆ, ಇತರರಿಗೆ ನಾವು ಭರವಸೆ ಇಡುವುದಾದರೆ ನೀವು ನಾನು ನಮ್ಮ ಜೀವಿತದಲ್ಲಿ ನಷ್ಟವನ್ನ ಕಳೆದುಕೊಳ್ಳುತ್ತೇವೆ. ನೀವು ನಾನು ಈ ಆತ್ಮೀಯ ಪಾಠಗಳನ್ನ ನಮ್ಮದಾಗಿಸಿಕೊಳ್ಳೋಣ. ನನ್ನ ಧ್ಯಾನವನ್ನ ಇಲ್ಲಿಗೆ ನಿಲ್ಲಿಸುತ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮುಂದಿನ ದಿನಗಳಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ.